ಹಲೋ, ನಮಸ್ಕಾರ. ಹೇಳಿ ಸರ್. ನಿಮ್ಮೂರು ಯಾವುದು ಅಂತ ತಿಳ್ಕೊಬೋದಾ? ಆಯ್ತು ಸರ್. ಹಾಂ ಹಾಂ. ಯಾವ ಊರು ನಿಮ್ಮದು? ನಮ್ದು ಚೋಳಘಟ್ಟ ಸರ್. ಚೋಳಘಟ್ಟ. ನಿಮ್ಮ ಹೆಸರು? ಕೆಂಪರಾಜು ಅಂತ ಹೇಳಿ ಸರ್. ಸೊ ಅಣ್ಣವರೇ, ನಿಮ್ಮದು? ನಮ್ದು ಅಣ್ಣಳ್ಳಿ. ಅನ್ನಹಳ್ಳಿ. ನಿಮ್ದು ಇವರೇ? ಚಿಕ್ಕನಹಳ್ಳಿ. ಈಗ ಏನು ರೇಟ್ ಹೋಯ್ತು ನಿಮ್ಮದು ಈ ಗೂಡು? ಈಗ ಇದು 650 ರೂಪಾಯಿ. ಹೌದು ಸರ್. ಈಗ ನಿಮಗೆ ಇಷ್ಟು ರೇಟ್ ಇದೆ ಅಲ್ವಾ? ಹೌದು ಸರ್. ನಿಮಗೆ ಒಳ್ಳೆ ಲಾಭ ಬರ್ದಿರ್ಬೋದಲ್ಲ? ಲಾಭ ಎಲ್ಲಿ ಸರ್ ಬರ್ತದೆ? ಲಾಭ ಅಂದ್ರೆ ಹಾಂ ಹಾಂ ಪೇಪರಲ್ಲೇ ಹಾಂ ಹಾಂ 700 ಹಾಕಿರ್ತೀರಿ. ಹಾಂ ಹಾಂ ನಾವು ತೋಟದ ಕಡೆ ಹೋದ್ರೆ ಅವೆಲ್ಲ ಕೊಂಡು ಬೇಯಿಸೋದೆ ಹಾಂ ಹಾಂ ಸ್ವಂತ ಸಬ್ದವ್ರು ಹಾಂ 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 ಅಲ್ಲಿ ಪೇಪರಲ್ಲಿ 700 ಹಾಕಿರ್ತಾರೆ. ಯಾರೋ ಒಬ್ಬತ್ತು ಹೋಗಿರ್ತಾರೆ. ಹಾಂ ಹಾಂ ತೋಟ ಹತ್ರಕ್ಕೆ ಹೋಗೋ ಅಷ್ಟೊಳಗೆ 700 ರೂಪಾಯಿ ಕೊಟ್ಟು ರೇಟ್ ಅಂತಾರೆ. ಹಾಂ ಹಾಂ ಅಲ್ಲಿಗೆ 20,000 ರೂಪಾಯಿ ಬಾಳ ತೋಟನ ಹಾಂ ಹಾಂ 50,000 60 ಸಾವಿರ ಆಗ್ತದೆ. ಈಗ ಸೊಪ್ಪು ಈಗ 90 ಮಟ್ಟೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, 90 ಮಟ್ಟೆಗೆ ಎಷ್ಟು ಸಾವಿರ ರೂಪಾಯಿ ಸೊಪ್ಪು ಕೊಂಡಿದ್ದೀರಾ? 60,000 ರೂಪಾಯಿ ಸಪ್ಪಟ್ಟಿದೆ. 60,000 ರೂಪಾಯಿ ಸೊಪ್ಪು 90 ಮಟ್ಟೆಗೆ. ಹ್ಞೂ ಸರ್. ಸೊ ಅಂದರೆ ನಿಮಗೆ ಇಷ್ಟು ರೇಟ್ ಹೋದ್ರೂ ಕೂಡ ಏನು ಗಿಟ್ಪಾಟ್ ಆಗೋದಿಲ್ಲ. ಸರ್ ಇವಾಗ ನಾವು ಮಿನಿಮಮ್ 40 ಮಟ್ಟೆ ತಂದಿದ್ದೀವಿ ಸರ್. ಹಾಂ ಹಾಂ ಇವು ಹತ್ತತ್ರ ಒಂದು 20,000 ಗಂಟೆ ಖರ್ಚು ಬಂದೈತೆ. ಹಾಂ ಹಾಂ ಸೊಪ್ಪು ಅಂದ್ರೆ 40 ಮಟ್ಟೆ ಸೊಪ್ಪು 15,000 ಬಂದೈತೆ. ಮಟ್ಟೆದು ಪೌಡರ್ಗಳು, ಪೇಪರು ಎಲ್ಲ ಎಷ್ಟು ಬಂದೈತೆ ಸರ್ ಅದು. ಇವ್ರಿಗೆ 600 ನಮ್ದು 623 ರೂಪಾಯಿ ಕೊಟ್ಬಿಟ್ರೆ ನಾವು ಉಳಿಸೋದೇನು? ನಾವು ತಿಂಗಳೆಲ್ಲ ಬಾಯ್ದು ಬಿದ್ದು ಏನ್ ಮಾಡೋದು? ಹಾಂ ಹಾಂ ಏನ್ ಮಾಡೋದು? ಅಂದರೆ ನಿಮಗೆ ತುಂಬ ಜಾಸ್ತಿ ಖರ್ಚು ಬರ್ತಾ ಇದೆ ಅಂತನಾ? ಜಾಸ್ತಿ ಈಗ ನಾವು ಹುಳು ತಗೊಂಡ್ಬರ್ತೀನಿ ಚಿಕ್ಕೋಳೆ. ಹಾಂ ಹಾಂ ಹುಳು ಹಣ್ಣಾಗೋವರೆಗೂ ನಾವು ಬೈದಿಂದಾನೇ ಮೇಯಿಸ್ತಾ ಇರ್ತೀವಿ. ಹಾಂ ಹಾಂ ಯಾವ ಹಾಲುಳುವು, ತೊಂಡೆ, ಗೀವು, ಚಂದ್ರಗಿ ಮೇಲೆ ನಿಂತು ಹೋಗೋದು, ಹಾಂ ಹಾಂ ಗೂಡು ಕಟ್ಟಿ ರೈತ ತಾವು ತಗೊಂಡೋಗಿ ಸೊಪ್ಪು ಕಾಸು ಕೊಡೋವರೆಗೂ ನಮ್ಗೆ ಭಯನೇ. ಭಯ. ಹಾಂ ಹಾಂ ಆ ಒಂದೊಂದು ಟೈಮಲ್ಲಿ ಒಡವೆಗಳು ಕೂಡ ಆಡ ಇಟ್ಕೊಂಡಾಗ ಅವ್ರು ಅಮೌಂಟ್ ಕೊಟ್ಟಿರ್ತೀವಿ. ನಮ್ಗೆ ಇಲ್ಲಿಗೆ ಬಂದಿರ್ತದ ಪಾಣ. ಅಷ್ಟು ಕಷ್ಟ ಆಗಿರ್ತದೆ ನಮ್ಗೆ. ಅಂದರೆ ಓವರ್ ಆಲ್ ಇಲ್ಲಿ ನಿಮಗೆ ಸೊಪ್ಪುಗಳ ರೇಟ್ ಜಾಸ್ತಿ, ಎಲ್ಲ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅಂತ ನಿಮಗೆ ಇಷ್ಟು ರೇಟ್ ಇದ್ರೂ ವರ್ಕೌಟ್ ಆಗೋದಿಲ್ಲ. ಆಗಲ್ಲ ಸರ್, ನಮ್ಗೆ ಆಗಲ್ಲ. ನಾವು ಈಗ ನಿಮಗೆ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯನ ಏನು ಅನಿಸುತ್ತೆ ನಿಮಗೆ? ಮೇಸುದಾ ಇಲ್ಲ ಬಿಡುದಾ? ಬೇಸತ್ತಂದ್ರೆ ಬೇಜಾರಾಗ್ತದೆ ಸರ್ ನಮ್ಗೆ. ನಮ್ಗೆ ನಾವು ಇದರಿಂದನೇ ಜೀವನ ಮಾಡ್ತೀವಿ. ಹಾಂ ಹಾಂ ಅವತ್ತಿಂದನೂ ನಾವು ರೇಷ್ಮೆಯಿಂದನೇ ದೊಡ್ಡವರಾಗಿ. ಹಾಂ ಹಾಂ ಅದರಿಂದ ಏನಾದ್ರೂ ರೈತರಿಗೆ ರೇಷ್ಮೆ ಗೂಡನ್ನ ಒಂದು ಆವರೇಜ್ ಅಲ್ಲಾದ್ರೂ ಇಟ್ಟರೆ ಅವ್ರೇಜ್ ಮಾಡ್ಬೇಕು ಸರ್. ಒಂದ್ ದಿವಸ 500, ಒಂದ್ 600, 700 ಬಂದಾಗ ತೋಟಕ್ಕೆ ಹತ್ರ ಹೋದಾಗ ಅವ್ರು ಹೆಂಗೆ ಇರ್ತಾರೆ. ಹಾಂ ಹಾಂ ಅದ್ರಿಂದ ನಮ್ಗೆ ತುಂಬಾ ಕಷ್ಟ. ಕಷ್ಟ. 600 ರೂಪಾಯಿ ಇವತ್ತು ಹೋಗಿದೆ, 700 ರೂಪಾಯಿ ಅಂದ್ರೆ ತೋಟ ಹತ್ರ 800 ರೂಪಾಯಿ ಹೋಯ್ತೆ. ನೋಡ್ರಿ ಹಾಂ ಹಾಂ ನೀವು ಸೊಪ್ಪು ಕೊಡಲ್ಲ ಹೋದ್ರಿ ಅಂತ ನಾವು ಅವಾಗ ಏನ್ ಮಾಡೋದು ಸರ್? ಕೊಂಡ್ ಮೇಸ ನಾವು ಬಿದ್ರಿ ಅವಾಗ ಒಡವೆ ಗಿಡವೆ ಏನ್ ಎತ್ಕೊಂಡಾಗಿ ಕುದುಗಿಟ್ಬಿಟ್ಟು ತಂದು ಅವ್ರು ಕೊಡಲೇಬೇಕು. ಕೊಡಬೇಕು. ಅವಾಗ ಏನ್ ಹೇಳ್ತಾರೆ, ಅವ್ರು ಏನಾದ್ರು ಬಂದಾಗ ನೀವು ಕೊಡ್ತೀರೇನಪ್ಪ. ಅಂದರೆ ಇಷ್ಟು ರೇಟ್ ಇದ್ರೂ ನಿಮಗೆ ಲಾಸ್ ಆಗ್ತಾ ಇದೆ. ಲಾಸ್ ಆಗಲ್ಲ ಸರ್. ಓಕೆ. ಲಾಸ್ ಇದು. ನೀವು ಒಂದು ಅವರೇಜ್ ಮಾಡ್ಬೇಕು ಇಲ್ಲಿ ಮಾರ್ಕೆಟ್ ಇಂದ. ನಮ್ಗೆ ರೈತರಿಗೆ ಕೋಲಾರ ಇದ್ರಲ್ಲೇ ಜಾಸ್ತಿ, ನಮ್ಮ ಕೋಲಾರ ಜಾಸ್ತಿ ಎಲ್ರಿಗೂ ಗೊತ್ತಿರೋದೆ ಕೋಲಾರ ಚಿನ್ನ ಅನ್ನೋದು ಎಲ್ರಿಗೂ ಗೊತ್ತಿದೆ. ಓಕೆ ರೇಷ್ಮೆ ನಾಡು ಅನ್ನೋದೇ ಹೆಸರು ಬಂದಿದೆ. ಹಂಗಿರುವಾಗ ರೇಟ್ ಇಲ್ಲಿ ಯಾಕೆ ಕೊಡ್ಬೇಕು? ಒಂದು ಆವರೇಜ್ ಅಲ್ಲಿ ಇರ್ಲೇಬೇಕು. ಓಕೆ, ಥ್ಯಾಂಕ್ ಯು. ಇರ್ಬೇಕು ಸರ್. ನೋಡಿ, ಇಲ್ಲಿ ರೈತರು ಪಾಪ ಅವರು ಇಷ್ಟು ರೇಟ್ ಇದ್ರೂ ಅವ್ರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಸೊಪ್ಪುಗಳ ರೇಟ್ ಅಷ್ಟು ಬಹಳಷ್ಟು ಜಾಸ್ತಿ ಅಂತೆ. ಆಮೇಲೆ ಅವರು ಹುಳು ಒಂದ್ಸತಿ ತಂದ ಮೇಲೆ ಅದು ಅವರಿಗೆ ವರ್ಕೌಟ್ ಆಗುತ್ತೋ ಇಲ್ಲ ಅಂತ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ದಯವಿಟ್ಟು ರೈತರ ಕಡೆ ಗಮನ ಕೊಟ್ಟು ಅವ್ರಿಗೆ ಲಾಭ ಬರಬೇಕು. ಅವ್ರನ್ನ ಕಾಪಾಡಿದರೆ ನೀವು ನಿಮ್ಮದೆಲ್ಲ ಜೀವನ ನಡೆಯೋದು. ಯಾಕಂದರೆ ರೈತನೇ ಅಲ್ಲಿ ಇಲ್ಲ ಅಂದರೆ, ಅವ್ನು ಬೆಳೀಲಿಲ್ಲ ಅಂದರೆ ನಿಮ್ಮದು ಯಾವ ಕೆಲಸ ನಡೆಯೋದಿಲ್ಲ. ರೈತರಂದರೆ ಒಂದು ದೇವ್ರ ಥರ. ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ ಅಂತ ನಾವು ಕೋರ್ಕೊಳ್ತೀವಿ. ಥ್ಯಾಂಕ್ ಯು.